ನಾನು ಅದನ್ನು ಹೇಳೋದು. ಇವಾಗ ನೀವು ಕೇಳಿದ್ರಿ ಏನು ಸ್ಟೆಪ್ ತೊಗೊತಾ ಇದ್ದೀರ ಅಂತ. ನಾನೇನು ಹೇಳಿದೆ ನಿಮಗೆ, ವೆಯ್ಟ್ ಆ್ಯಂಡ್ ವಾಚ್, ಬಿಕಾಸ್ ಐ ಕಾಂಟ್ ಗಿವ್ ಔಟ್ ಎವ್ರಿಥಿಂಗ್. ವಿ ವಿಲ್ ಕಮ್. ಲಾಸ್ಟ್ ಸೀಸನಲ್ಲೂ ಹಿಡಿದಿದ್ವಿ ನಾವು, ಹಿಡಿದು ಅರೆಸ್ಟ್ ಆಗಿದ್ರು, ಬಿಟ್ಟಿದ್ರು. ಈ ಸತಿ ನಾನು ಒಂದಂತೂ ಸತ್ಯ, ನಮ್ಮ ಹಿಂದೆ ನಾವು ಬರ್ತಾರೋ ಲೀಗಲ್ ಟೀಮು, ನಾವು ಯಾರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೋ ಲೀಗಲಿ, ನಥಿಂಗ್ ಇಲ್ಲೀಗಲ್. ವೆರಿ ಸ್ಟ್ರಾಂಗ್ಲಿ ವಿ ಆರ್ ಕಮಿಂಗ್. ಹಿಡಿದವ್ರನ್ನ ಮರ್ಸಿಲೆಸ್ ಆಗಿ ಒಳಗೆ ಹಾಕ್ಸ್ತೀನಿ, ಇದಂತೂ ಪ್ರಾಮಿಸ್. ನನ್ನ ಸಿನಿಮಾ ನಾನು ಕಾಪಾಡ್ಕೊಬೇಕು. ಎಲ್ಲಾರ್ದು ಇವಾಗ ಸಿನಿಮಾ ಒಂದು ದುಡ್ಡು ಮಾತ್ರ ಅಲ್ಲ, ಅದು ಎಷ್ಟೋ ಜನದ ಶ್ರಮ, ದುಡ್ಡು, ಎಷ್ಟೋ ಜನದ ಎಷ್ಟೋ ಪ್ರತಿಭೆಗಳ ಒಂದು ಕನಸಿದೆ. ಯಾವುದೋ ಒಂದು ಜಿದ್ದಿಗೆ ಅದನ್ನ ಮಾಡೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಒಟ್ಟು ಮಾಡಿ, ಏನು ಮಾಡೋಕ್ಕಾಗಲ್ಲ. ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನನ್ನ ಕೆಲಸ. ಗೊತ್ತಾಗಿದೆ ಅಂತ ಹೇಳ್ಬೇಕಿತ್ತು. ಈಗ ಒಂದು ಮರಿಬೇಡಿ, ಹುಬ್ಳಿಯಲ್ಲಿ ಹೇಳ್ಬೇಕಾದ್ರೆ ಎಲ್ಲ ನನಗೇನಷ್ಟು 30 years ಅಂಕಲ್ ಗೊತ್ತೀನಿ. ಈಗ ಈ ವಿಚಾರವಾಗಿ 30 ವರ್ಷ ಸಿನಿಮಾದಲ್ಲಿರೋರಿಗೆ ನನಗೆ ಗೊತ್ತಿಲ್ವ ಎಷ್ಟು ಕ್ಯಾಮ್ರಾ ಆನ್ ಇದೆ ಅಂತ, ಇದು ವೈರಲ್ ಆಗುತ್ತೆ ಅಂತ ಗೊತ್ತಿಲ್ವಾ, ಉಲ್ಟಾ ಹೊಡಿಬೋದು ಅಂತ ಗೊತ್ತಿಲ್ವಾ. ನಾನು 30 ವರ್ಷ ಆ್ಯಕ್ಟಿಂಗ್ ಮಾಡಿದವನು, ಅಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಎಷ್ಟೊತ್ತು ಬೇಕಿತ್ತು ನನಗೆ. ಹೆಂಗಿದ್ದೀರಿ, ಚೆನ್ನಾಗಿದ್ದೀರಾ? ಐ ವಾಂಟೆಡ್ ಟು ಕಮ್ ಟು ದ ಪಾಯಿಂಟ್. ಐ ಮೇಡ್ ಅ ಪಾಯಿಂಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಐ ಮೇಡ್ ಅ ಪಾಯಿಂಟ್. ಇವಾಗ ಯಾರಿಗೂ ಕೂತು ವಾರ್ ಮಾಡೋಂಗಿದ್ರೆ ಇನ್ನೊಂದು ಹೇಳ್ತೀನಿ ಕೇಳಿಲ್ಲ. ಇವಾಗ ಇಷ್ಟೆಲ್ಲ ವೇದಿಕೆ ಮೇಲೆ ಅಷ್ಟು ಜನ ನೋಡಿದ್ರಿ, ಎಲ್ಲ ನೋಡಿದ್ರಿ, ನನಗೇನು ಹಿಂದೆಯಿಂದ ಹೊಡಿಯೋಕ್ಕೆ ಬರಲ್ಲ, ಸೈಲೆಂಟ್ ಆಗಿದ್ದು ಹೇಳಕ್ಕೆ ಬರಲ್ಲ. ಪಾಯಿಂಟ್ ಅಲ್ಲ. ಚೆಸ್ ಆಡಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ, ನಾವು ಕದ್ದಿ ಮುಚ್ಚಿ ಚೆಕ್ ಅಂತ ಹೇಳೋಕ್ಕಾಗಲ್ಲ. ಚೆಕ್ ಅಂತ ಹೇಳಲೇಬೇಕು. ನಾನು ಹೇಳಿಬಿಟ್ಟೆ ಹೊಡಿಬೇಕು ಚೆಸ್ ಅಂತಾರೆ. ಇಟ್ ಈಸ್ ನಾಟ್ ಅ ಡಿಸೀವಿಂಗ್ ಗೇಮ್, ಇಟ್ಸ್ ಅ ಮೈಂಡ್ ಗೇಮ್. ಹೇಳ್ತೀನಿ ನಾನು, ಇಲ್ಲೊಂದು ಚೆಕ್ ಹೇಳಿದ್ದೀನಿ, ಮೇಟ್ ಮಾಡ್ತೀನಿ. ಸರ್, ನೀವು ಪೈರಸಿ ಅಂತ ಬಳಸದೆ ಹೋಗಿದ್ರಿಂದ ನೆಸೆಸಿಟಿ ಇರಲಿಲ್ಲ. ನೆಸೆಸಿಟಿ ಇದ್ರೆ ಹೇಳ್ತಾರೆ. ಇನ್ನೊಂದು ಈ ರೂಮಲ್ಲಿ ಸಡನ್ ಆಗಿ ಒಂದು ಕೆಟ್ಟ ವಾಸನೆ ಬಂತು ಅನ್ಕೊಳ್ಳೋಣ, ಒಬ್ಬನಿಗೆ ಗೊತ್ತಿರುತ್ತಲ್ಲ ನಾನೇ ಬಿಟ್ಟಿದ್ದು ಅಂತ. ಕರೆಕ್ಟಾ? ಬಹುಶಃ ನಿಮ್ಮೆಲ್ಲಕ್ಕಿಂತ ಜಾಸ್ತಿ ಅವರೇ ಅನ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನಾನು ಹೇಳ್ತಾ ಇರೋದು, ನಾನು ಯಾರಿಗೆ ಹೇಳಿದ್ನೋ ನನಗೆ ಗೊತ್ತು. ಅಲ್ಲಿಗೆ ಬಿಡ್ತೀನಿ ನಾನು, ಮಿಕ್ಕಿದ್ದು ನನಗೆ ಬೇಕಾಗಿಲ್ಲ. ಆ್ಯಂಡ್ ಇವತ್ತೇ ನನಗೆ ಯಾರು ಹೇಳಿದ್ರು. ಆ್ಯಂಡ್ ಇನ್ನೊಂದು ವಿಚಾರ ಗೊತ್ತಾಯಿತು, ನಾನು ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದು ನೆಕ್ಸ್ಟ್ ಡೇ ಅಲ್ಲಿ ಬೆಂಕಿ ಹಚ್ಕೊಂಡಿದ್ರೆ ಹೋಗ್ತೀನಿ, ಸೈಲೆಂಟ್ ಆಗಿತ್ತು ನೆಕ್ಸ್ಟ್ ಡೇ. ಇವತ್ತು ಬೆಳಗ್ಗೆಯಿಂದ ಯಾಕೋ ನ್ಯೂಸ್ ಆಯಿತು, ನನಗೆ ವಿಚಾರನೇ ಗೊತ್ತಿಲ್ಲ. ನ್ಯೂಸ್ ಸಿಕ್ಕುತ್ತಾ ಕೇಳಿದ್ರು ಯಾರೋ ಹಿಂಗೆ ರಿಯಾಕ್ಟ್ ಮಾಡಿದಾರಂತ. ನಾನೊಂದು ಪ್ರಶ್ನೆ ಕೇಳ್ತಾ ಇರೋದು, ದಯವಿಟ್ಟು ಹೋಗಿ ಅವ್ರಿಗೆ ಕೇಳ್ಕೊಂಬನ್ನಿ, ನೀವು ಯಾರಿಗೆ ಹೇಳಿದ್ದು ಅಂತ. ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟಾಗಿ ಏನು ಉತ್ತರ ಕೊಡಬೇಕೋ ಕೊಡ್ತೀನಿ. ಯಾರ್ದೋ ಸ್ಟೇಟ್ಮೆಂಟ್ ನನ್ನ ಹತ್ರ ಪ್ರಶ್ನೆ ಕೇಳೋದು ತಪ್ಪಾಗ್ಬಿಡುತ್ತೆ. ದಟ್ ಮೀನ್ಸ್ ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಮೀ. ಪ್ಲೀಸ್ ಆಸ್ಕ್ ದಟ್ ಪರ್ಸನ್ ಹೂಮ್ ದೇ ಮೇಡ್. ಇವಾಗ ಅವ್ರು ಯಾರಿಗೆ ಹೇಳಿದಾರೋ ಪಾಪ, ಅವ್ರಿಗೇನು ನೋವಿದೆಯೋ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ, ನನ್ನ ಪಾಡ್ ಬಗ್ಗೆ, ರಾಜಗೌಡ್ರ ಬಗ್ಗೆ ಅಂತ ನಾವೇ ಅನ್ಕೋಬೇಕು. ಹೇಳಿ, ಇಷ್ಟು ಕ್ಯಾಮ್ರಾ ಇದೆ, ಇಷ್ಟು ತಾಕತ್ತಿದೆ, ನಾನಂತೂ ಹೇಳಿದೆ ನಾನು ಯಾರಿಗೆ ಹೇಳಿದ್ದು ಅಂತ ಹೇಳಿಸಿ. ನಮ್ಮದೇ ಅಂತ ತೊಗೊಂಡ್ರೆ ನಾವು 3 ಜನನೂ ಬರ್ತೀವಿ ಉತ್ತರ ಕೊಡೋಕ್ಕೆ. ಹೇಳ್ದೇನೆ ನಾನು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ. ಆ್ಯಂಡ್ ಇನ್ನೊಂದು, ನಾನು ಎಲ್ಲೋ ಪ್ರಾರ್ಥನೆ ಮಾಡಿ ಯಾವುದೋ ದೇವಸ್ಥಾನದಲ್ಲಿ ಗಟ್ಟೆ ಬಾರಿಸಿದ್ರೆ ನಾನೇ ನಮ್ಮ ತಪ್ಪು. ಆಮೇಲೆ ಪೂಜೆ ಮಾಡಿದ ಕಡೆ ಪ್ರಸಾದ ತಿಂತೀನಿ. ಈ ಪೂಜೆ ಮಾಡಿದ್ರೆ ಈ ಪ್ರಸಾದ ಇಲ್ಲಿ ಯಾಕೆ ತಿನ್ಲಿ? ಆನ್ಸರ್ ಇಸ್ ರೈಟ್ ದೇರ್. ಗೋ ಆಸ್ಕ್ ವಿತ್ ಡ್ಯೂ ರೆಸ್ಪೆಕ್ಟ್. ನಮಗೆ ಹೇಳಿದ್ದು ಅಂತಂದರೆ ಖಂಡಿತವಾಗ್ಲೂ ಉತ್ತರ ಕೊಡ್ತಾರೆ. ಸರ್, ನನ್ನ ಲಾಸ್ಟ್ ಪ್ರಶ್ನೆ, ಸ್ಟಾರ್ ವಾರ್ ಮತ್ತೆ ಫ್ಯಾನ್ಸ್ ವಾರ್ ತಣ್ಣಗಾಗಿತ್ತು, ಎಲ್ಲವೂ ಸರಿ ಹೋಗ್ತಾ ಇತ್ತು. ಬಟ್ ಕಿಚ್ಚ ಸುದೀಪ್ ಅವರೇ ಇದಕ್ಕೆ ಕಿಚ್ಚು ಹಚ್ಚಿದ್ರು ಅನ್ನುವಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವರ್ಗ ಮಾತಾಡ್ತಾರೆ. ನೀವು ಕೇಳಿಸ್ಕೊಳ್ಳಿ, ಯಾಕಂದ್ರೆ ನೀವು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಯು ಆರ್ ಗೆಟಿಂಗ್ ಇಂಪೇಷಂಟ್ ರೈಟ್ ನೌ ಆನ್ ಯೋರ್ ಫೇಸ್. ಸುದೀಪ್ ಹಚ್ಚಿದ್ದಿದ್ರೆ ನೆಕ್ಸ್ಟ್ ಡೇ ಹಚ್ಚಬೇಕಿತ್ತು. ನೆಕ್ಸ್ಟ್ ಡೇ ಸೈಲೆಂಟ್ ಆಗಿತ್ತು. ಒಂದು ರಿಯಾಕ್ಷನ್ ಇಂದ ಬರ್ತಾ ಇರೋದು, ನನ್ನಿಂದ ಅಲ್ಲ. ನನ್ನ ಪ್ರಶ್ನೆ ಸೋಷಿಯಲ್ ಹೋಗ್ತಿರೋ ಮಾತು ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದಕ್ಕೆ ನೆಕ್ಸ್ಟ್ ಡೇ ಬಂದು ಕ್ಯಾಮ್ರಾಗಳೆಲ್ಲ ಇಟ್ಕೊಂಡು ಹೇಳಿದ್ರು. ನೀವು ಕಾದ್ರಿ, ಯಾರಿಗೆ ಹೇಳಿದ್ರು, ಏನಾಯಿತು, ಏನು ನಡೀತು, ಯಾಕೆ ಸುದೀಪ್ ಅವ್ರು ಯಾವತ್ತೂ ಮಾತಾಡಲ್ಲ, ಹಿಂಗೆ ಮಾತಾಡೋದು ಅಂತ. ಇಂಡಸ್ಟ್ರಿ ಸೃಷ್ಟಿ ಆಗ್ತಾ ಇತ್ತು, ಸ್ಪಷ್ಟತೆ ಬರ್ತಾ ಇದೆ. 3 ಪ್ರಶ್ನೆಗಳು. ಮೋಟಿವೇಟ್ ಅಂತ ಕೇಳಿದ್ರ, ದರ್ಶನ್ ಅವರ ಅಭಿಮಾನಿ ಹೇಳಿದ್ರ, ಮತ್ತೆ ಪೈರಸಿ ಹೇಳಿದ್ರ. 3 ಪ್ರಶ್ನೆಗಳು ನೋಡಿ ಕಾಡ್ತಾ. ಈಗ ನಿಮ್ಮ ಎಷ್ಟು ಮೆಚೂರ್ಡ್ ನೀವು ಮೆಚೂರ್ ಪ್ರತಿ ಕಡೆ ಕೂತ್ಕೊಂಡು 45 ಹೋಗ್ಬೇಕು. ತಮ್ಮ ಅಂತೀವಿ. ಶಿವಣ್ಣನ ಬಗ್ಗೆ ಯಾವತ್ತೂ ಯಾರೋ ಕನ್ನಡದ ಬಗ್ಗೆ ಮಾತಾಡಿದ್ರೆ ಕರ್ನಾಟಕದ ಬೆಂಕಿ ಹತ್ಕೊಂಡು ಅವ್ರನ್ನ ಎಳಿಬೇಕಾದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಕೂತ್ಕೊಂಡು ನಾನು ಮಾತಾಡ್ತೀನಿ. ಶಿವಣ್ಣನ ಬಗ್ಗೆ, ಭಟ್ರ ಬಗ್ಗೆ ಮಾತಾಡ್ತೀನಿ, ಅರ್ಜುನ್ ಬಗ್ಗೆ ಮಾತಾಡ್ತೀನಿ. ದಯವಿಟ್ಟು ಶಿವನ್ಗೆ ಅವ್ರು ಕೇಳಿ, ಸುದೀಪ್ ಅವ್ರು ಹೆಂಗೆ ಆಗಿದೆ ಅಂತ ಅವ್ರು ನಕ್ಕೊಳ್ತಾರೆ.
ಇನ್ನೊಬ್ಬರ ವಿಚಾರಕ್ಕೆ ಬರ್ತೀನಿ. ಹೆಸರು ತಗೊಂಡ ಓಕೆ, ಚಿತ್ರರಂಗದಲ್ಲಿ ಬೇರೆ ಕಲಾವಿದರೆ ಇಲ್ವಾ? ಅವ್ರು ಯಾರು ಯಾಕೆ ಆಗಿಲ್ಲ, ಅವ್ರಿಗೆ ಹೇಳಿದ್ರು ಅಂತ ರಿಚರ್ಡ್ ಸರ್ ಹೇಳಿ. ಇದೇ ಆನ್ಸರ್ ಬೇಕಾಗಿತ್ತು. ಚಿತ್ರರಂಗದಲ್ಲಿ ಉಪಯೋಗ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ, ನ್ಯಾಯವಿಧಿ ಇದ್ದಾರೆ, ಗೋಲ್ಡನ್ ಸರ್ ಇದ್ದಾರೆ, ರಿಷಬ್ ಶೆಟ್ಟಿ ಇದ್ದಾರೆ, ರಕ್ಷಿತ್ ಶೆಟ್ಟಿ ಇದ್ದಾರೆ, ಯುವ ಸರ್ಜಾ ಅವರಿದ್ದಾರೆ, ಯಶ್ ಇದ್ದಾರೆ. ಒಂದು ಗಂಟೆ ಮಾತ್ರ ಟಾಂಗ್ ನಿಂಗಂತ ಈಗ ದೇವಸ್ಥಾನಕ್ಕೆ ಹೋಗಿ ಕೇಳಬೇಕು, ಪೂಜೆ ಮಾಡ್ತಾರೆ. ಸರ್ ಫೈನಲಿ ಕನ್ಕ್ಲೂಷನ್ ಏನು ಕೊಡ್ತೀರಾ ಅಂತ? ಅಲ್ಲಿ ಕಮ್ ಟು 40 ನಿಮ್ಮ ಹತ್ರ ಆನ್ಸರ್ ಇದೆ. ಕೇಳುವುದಿಲ್ಲ ಪ್ರಶ್ನೆ ನಾನೇ ಉತ್ತರ ಕೊಡ್ತೀನಿ. ಯಾವತ್ತು ಇವಾಗ ಓಕೆ ಅದಷ್ಟು ಒಂದು ಕಮಲ್ ಹಾಸನ್ ವಿಚಾರದಲ್ಲಿ ಅಂದರೆ ನನಗೆ ಅವಶ್ಯಕತೆ ಇತ್ತ ಮಾತಾಡಿದೆ. ಅದೇ ಶಿವಣ್ಣ ನಮ್ಮ ಆಸ್ತಿ ಅಂತ ನೀವು ಬರ್ತದೆ. ನೀವು ಆ್ಯಕ್ಚುಲಿ ಪ್ರಶ್ನೆ ಕೇಳೋ ಎಲಿಜಿಬಿಲಿಟಿ ಇಲ್ಲ ಸರ್ ಯಾರು. ಅವ್ರನ್ನ ಎತ್ತಿಡ್ತೀನಿ ನಾವು, ಯಾವ್ದನ್ನ ಪ್ರೀತಿಸ್ತೀವಿ ನಾವು. ಆ್ಯಂಡ್ ಇದಕ್ಕೋಸ್ಕರ ಉತ್ತರ ಕೊಡೋದು ನನಗೆ ನನ್ನ ಬಗ್ಗೆ ಜೀವನ ಕೊಡುತ್ತೆ. ನಾನು ಅದನ್ನೆಲ್ಲ ಮಾತಾಡೋಕ್ಕೋಗಲ್ಲ. I know what is Arjun journey, I know what is ಶಿವರಾಜ್, I know what is ಉತ್ತರಾರ್ಥಮಿ. ವೈಯಕ್ತಿಕವಾಗಿ ಸಿನಿಮಾ ಅಂತ ಬಂದಾಗ ಬಿಸ್ನೆಸ್ ಮಾಡಬೇಕು, ನಮ್ದು ಉಳಿಬೇಕು ಅನ್ನೋ ಪೈಪೋಟಿ ಇದೆಲ್ಲ ಕಂಟ್ರೋಲ್ ಹೇಳ್ತೀವಿ. ಹಾಗಂತ ನಾನು ಯಾವತ್ತೂ ಬಿಟ್ಕೊಟ್ಟೆ ಇಲ್ಲ. ಪೈರಸಿ ಬಗ್ಗೆ ಅದು ಮಾತಾಡೋ ಅಧಿಕಾರ ನನಗಿಲ್ವಾ? ನನ್ನ ಸಿನಿಮಾ ನಾನು ಕಾಪಾಡ್ಕೊಂಡ್ಬಂದ ನನ್ನ ವೇದಿಕೆ ಮೇಲೆ ಇರ್ತೀನಿ ನಾನು ಒಂದು ವಾರ್ನ್ ಮಾಡೋ ತಪ್ಪ? ಈಗ ನಾನು ಕೇಳ್ತಾ ಇದ್ದೀನಿ, ಎಲ್ಲೋ ಅವ್ರು ಹೇಳಿರೋದಕ್ಕೆ ಈ ಥರ ಹಿಂಗೆ ಅನ್ಬೇಕಾದ್ರೆ ದಯವಿಟ್ಟು ನೀವು ಸ್ಪಷ್ಟತೆ ಅಲ್ಲಿ ತಗೊಳ್ಳಿ, ಯಾರಿಗೆ ಹೇಳಿದ್ದೀವಿ ಅಂತ. ಯು ಹ್ಯಾವ್ ಟು ಟೇಕ್ ದಟ್ ಆನ್ಸರ್. ನೋ, ನೀವು ಅಲ್ಲಿ ಅಟ್ಕೊಂಡಿರೋ ದೀಪ ಇಟ್ಟಂಗೆ ಹೇಳ್ಬಿಟ್ಟು ಹೋಗ್ಬಿಟ್ರೆ ನೀವು ನನಗೆ ಕೇಳಿದ್ರೆ ಈಗ ನಾನು ರಿಯಾಕ್ಟ್ ಮಾಡಿದ್ರೆ ಓಕೆ, ನೀವು ಕೇಳೋಕ್ಕಂತ ನಾನು ರಿಯಾಕ್ಟ್ ಮಾಡೋಣ. ಬಿಕಾಸ್ ಐ ಡೋಂಟ್ ಫೀಲ್ ಇಟ್ ಇಸ್ ಫಾರ್ ಮೀ. ದೇರ್ ಆರ್ ಮೆನಿ ಆಕ್ಟರ್ಸ್, ವೈ ಮೀ? ಸರಿ, ಇವಾಗ ಓಕೆ ಹುಬ್ಬಳ್ಳಿ ಆದ ತಕ್ಷಣ ಆಯಿತು ಅಂತ ನೀವು ಅನ್ನಂಗಿದ್ದು ಇಫ್ ಇಟ್ ಇಸ್ ನೀಡೆಡ್. ಅಲ್ಲಿನ ಆಪ್ತರನ್ನ ಕೇಳಿದಾಗ ಅವ್ರು ಹೇಳ್ತಾರೆ ಪಡೆ ಅನ್ನೋ ಒಂದು ಪದ ಯೂಸ್ ಮಾಡಿದ್ರು. ನನ್ನ ಪಡೆ ಅಲ್ವಾ, ನನ್ನ ಪಡೆ ಅಲ್ವಾ? ನನ್ಗೆ ಇವಾಗ ಏನಾಗ್ತದೆ ಗೊತ್ತಾ ಸರ್, ನೀವು ತಲೆನೇ ನಾನು ಆನ್ಸರ್ ಹೇಳಿ ಅದೇ ಹೇಳ್ಬಿಟ್ಟು ಯು ವಾಟ್ ಯರ್ ಆನ್ಸರ್. ನಾವು ವಾಟ್ ಇಸ್ ಹ್ಯಾಪನಿಂಗ್ ನಾವು ಲೆಟ್ ಮಿ ಟೆಲ್ ಯು. ಯುವರ್ ಕ್ಯೂರಿಯಾಸಿಟಿ ಇಸ್ ಗೋಯಿಂಗ್ ಟು ಕಿಲ್ ಅ ಲಾಟ್ ಆಫ್ ಥಿಂಗ್ಸ್. ಐ ಗೇವ್ ಮೈ ಆನ್ಸರ್, ಇಟ್ ಇಸ್ ವೆರಿ ಕ್ಲಿಯರ್, ವೆರಿ ಕ್ಲಿಯರ್. ಇದಕ್ಕಿಂತ ಮೇಲೆ ಏನು ಹೇಳಿದೆ? ಐ ಆಮ್ ಗಿವಿಂಗ್ ವೆರಿ ಕ್ಲಿಯರ್. ನಾನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳಿ ಯಾರಿಗೆ ಹೇಳಿದ್ರು ಅಂತ. ವೇದಿಕೆ ಹತ್ತಿ ಏನೋ ನನ್ನ ನೋಡಿಲ್ಲ, ಇವತ್ತು ಇಂಟರ್ವ್ಯೂಲ್ ಯಾರು ಹೇಳಿದ್ರು ವೇದಿಕೆ ಹತ್ತಿ ಇಂಟರ್ವ್ಯೂಗಳು ಕೊಡ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಡಿ ಕೆ ಸರ್ ಹತ್ತುತ್ತವ್ರೆ, ಸಿದ್ದರಾಮಯ್ಯ ಹತ್ತುತ್ತಾರೆ, ವೇದಿಕೆ ಇಂಟರ್ವ್ಯೂ ಕೊಡ್ತಾವ್ರೆ. ಅವರ ಈ ಕಡೆ ಇವರು ಶಿವಣ್ಣ ಅವರು ಹತ್ತುತ್ತಾ ಇದ್ದಾರೆ, ಅವರ ನಾವು ಹತ್ತುತ್ತಾ ಇದೀವಿ. ಯಾರು ಅಂತ ಗೊತ್ತಿಲ್ಲದೆ ನೀವು ನನಗೆ ಕೇಳೋ ತಪ್ಪ ಮಾಡ್ತಾರ. ಪಾಪ ಅವ್ರು ಏನು ನೋಡಿದಾರೋ, ಯಾರ ಬಗ್ಗೆ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ. ನಾವು ಆ ಥರ ಯಾರು ಮುಗಿದು ಬರ್ತಾರೆ. ಸರ್ ಮೊನ್ನೆ ಚಕ್ರಿ ಸರ್ ಇಂಟರ್ವ್ಯೂ ಮಾಡುವಾಗ ತುಂಬ ಒಳ್ಳೆ ಮಾತು ಹೇಳಿದ್ರು ಆ ಸಂದರ್ಶನದಲ್ಲಿ. ಸಿಕ್ಕಾಕ್ಸಲ್ಲ ಬಿಡಿ ಸರ್. ವಾರ್ ಅನ್ನೋದು ಸಿನಿಮಾಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಬೇಡ ಅಂತ ತುಂಬ ಅನುಭವಿಸ್ಬಿಟ್ಟಿದೀವಿ ಅಂತ. ಸುದೀಪ್ ಅವರನ್ನೇ ಕೆಲವು ವಾರಗಳು ಹುಡುಕೊಂಡು ಬಂದರೆ ಏನು ಮಾಡ್ತಾರೆ ಅಂತ. ರಿಟೈರ್ ಆಗಿದ್ದೀರಂತ ಅಲ್ವಲ್ಲ, ರಾಜ್ಯ ಯಾರು ರಿಟೈರ್ ಆಗಿ ರಾಜ್ಯದಿಂದ ಕೂತಿರೋ ಮೇಲೆ ಯುದ್ಧಘೋಷ ಏನು ಮಾಡ್ತಾರೆ? ಊಟಕ್ಕೆ ಬನ್ನಿ ಸಾಕು, ಊಟ ಮಾಡ್ಕೊಂಡು. ಸರ್ ಅದಕ್ಕೆ ಕಮೆಂಟ್ ಬಟ್ ಇನ್ನೊಂದು ಮಾತು ಹೇಳ್ತೀನಿ, ಯುದ್ಧ ಅಂತ ನಾನೇನು ಹೇಳಿದ್ದು ಅದು ನಾನು ಕ್ಲೀನಾಗಿ ಸ್ಪಷ್ಟತೆ ತಗೊಳ್ಳಿ. 25ಕ್ಕೆ ರಿಲೀಸ್ ಆದರೆ ಒಂದು ಯುದ್ಧನೂ ಸ್ಟಾರ್ಟ್ ಆಗುತ್ತೆ ಅಂದರೆ ಅವತ್ತು ಪರ್ಟಿಕ್ಯುಲರ್ಲಿ ಸ್ಪೆಸಿಫಿಕೇಶನ್ 2015 ಹೇಳಿದ್ದಾರೆ. ಅವತ್ತೇ ಸ್ಟಾರ್ಟ್ ಆಗೋದು ನಿಮ್ಮ ಪೈರಸಿ, ಅವತ್ತೇ ಸ್ಟಾರ್ಟ್ ಆಗುತ್ತೆ, ಹಿಂದಿನ ದಿನ ಅಲ್ಲ. That is what I meant. And when I say something, let me tell you. Do we always have a line or a name? ಯಾರಿಗೆ ರೀಚ್ ಆಗಬೇಕು ಅಂತ ಹೇಳೋದು. ಇವಾಗ ಎಷ್ಟೋ ಜನ ಸ್ಟೇಟಸ್ ಹಾಕೋತಾರೆ, ಅವರಿಗೂ ಬಾಯ್ ಫ್ರೆಂಡ್ ಗಲಾಟೆ ಆಗುತ್ತೆ, ಸ್ಟೇಟಸ್ ಹಾಕೊಂಡಿರ್ತಾರೆ. ಓದೋರು ಯಾರಿಗೆ ಎಲ್ಲದೂ ಬರುತ್ತವ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಏನಾಗುತ್ತೆ, ನಾನು ಯಾರಿಗೆ ಹೇಳ್ಬೇಕು ಹೇಳಿ ಧೈರ್ಯವಾಗಿ ವೇದಿಕೆ ಮೇಲೆ ಹೇಳಿ ಸರ್, ಧೈರ್ಯವಾಗಿ ವೇದಿಕೆ ಮೇಲೆ ಹೇಳಿ ಓಡೋಗಿಲ್ಲ. ಯಾವ ಆರ್ಟಿಸ್ಟಿಗೂ ಸಂಬಂಧಪಟ್ಟಂಗೆ ನಾನು ಹೇಳಿಲ್ಲ. ಕಾರಣ ಏನಂದ್ರೆ ಪ್ರತಿ ಕಲಾವಿದರನ್ನು ನಾನು ಪ್ರೀತಿಸ್ತಾರೆ, ನಾನು ಅವ್ರು ಅಷ್ಟೇ ಪ್ರೀತಿಸ್ತೀನಿ. ಒಬ್ರಿಗೊಬ್ರು ಪರಸ್ಪರ ಮಾತಾಡ್ಕೊಳ್ತೀನಿ, ಎಲ್ರಿಗೂ ಗೊತ್ತು. ಹಂಗೆ ಹೇಳೋಕ್ಕಿದ್ರೆ ನಾನು ನಾರ್ಮಲಿ ಫೋನಲ್ಲೇ ಹೇಳೋರು ಯಾರಿದ್ರೆ ಹಂಗೆಲ್ಲ ಮಾತಾಡೋದು. ನೀವು ಅಷ್ಟಂತೂ ನಾನು ಇಂಟರ್ವ್ಯೂ ನೋಡಿದ್ಮೇಲೆ ಸಮಥಿಂಗ್ ಒಂದು ಬೆನಿಫಿಟ್ ಆಫ್ ಡೌಟ್ ಅಂಡ್ ರೆಸ್ಪೆಕ್ಟ್ ಯು ಪೀಪಲ್ ಶುಡ್ ಹ್ಯಾವ್. ನೀವು ಹೇಳಿದ್ರಿ 45 ಹಿಂಗೆ ಹೇಳಿದ್ರಿ, ಎಷ್ಟು ಇಂಟರ್ವ್ಯೂ ನೋಡಿ ನಾನು ಮಾತಾಡಿದ್ವಿ. ಮತ್ತು ಹಾಗಿರ್ಬೇಕಾದ್ರೆ ಅದು
ಸುಮ್ಮನೆ ಎಲ್ಲೆಲ್ಲೋ ಕನೆಕ್ಟ್ ಮಾಡೋದು, ಕನೆಕ್ಟಿಂಗ್ ಡಾಟ್ಸ್. ಯಾರಿಗೆ ಹೇಳ್ಬೇಕು ಹೇಳಿದ್ರಿ ಸರ್, ಹೇಳ್ಬಿಟ್ಟಿದ್ದೀನಿ ಅಷ್ಟೇ. ಸರ್ ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಅಂತ? ಬಿಕಾಸ್ ಯಾಕಂತಂದ್ರೆ ಪೈರಸಿ ನೋಡ್ದಲ್ಲಿ ಯಾರ್ಯಾರು ಮಾಡ್ತಾ ಇದ್ದಾರೆ ಕಣ್ಣಿಗೆ ಕಂಡಲ್ಲಿ ಖಂಡಿತವಾಗ್ಲೂ ಸರ್ ನಾನು ಅವ್ರಿಗೆ ಹೇಳಿದೆ, ಅವ್ರಿಗೆ ಅದೇ ಇಂಟರ್ವ್ಯೂ ಕೊಟ್ಟರು, ಖಂಡಿತ ಹೇಳ್ಕೊಂಡು ಸ್ಟೇಷನ್ಗೆ ಹೋಗಿ ಸರ್ ನಿಮ್ದು ಯಾರು ಟು ಬ್ರಿಂಗ್ ಇಟ್ ಟು ದ ಲೀಗಲ್ ನೋಟಿಸ್. ನಾನು ಏನೇ ಮಾಡೋದು ಲೀಗಲ್ ಆಗೇ ಮಾಡ್ತೀನಿ ಸರ್, 100%. ನಾನು ಅದ್ರ ಮೇಲೆ ಇದು ಮಾಡ್ತಾ ಇದ್ದೆ. ಐ ನೀಡ್ ಮೈ ಫ್ಯಾನ್ ಸಪೋರ್ಟ್ ಆಲ್ಸೋ. ಲಿಂಕ್ಸ್ ನಡೀತಾ ಇರುತ್ತೆ, ಎಲ್ಲದೂ ನನ್ನ ತನಕ ಬರಲ್ಲ. ನಾನು ಇಟ್ಟಿರೋ ಟೀಮಿಂದ ದಾಟ್ ಹೋಗಿರ್ಬೋದು. ಪ್ರತಿಯೊಬ್ಬರು ಒಂದೊಂದು ಲಿಂಕ್ ಬಂದಾಗ ಲಾಸ್ಟ್ ಟೈಮ್ ಎಲ್ಲ ಫಾರ್ವರ್ಡ್ ಮಾಡ್ತಾ ಇದ್ರು, ಎಲ್ಲದೂ ಮಾಡ್ತಾ ಇದ್ರು. ಅಲ್ಲೇ ಸ್ಟೇಷನ್ ಇದೆ. ನಾನು ಹೇಳಿರೋದೇನು, ನನ್ನ ವೈಯಕ್ತಿಕವಾಗಿ ಫ್ಯಾನ್ಸಿಗೆ ಏನು ಹೇಳ್ಬೇಕು ಹೇಳಿ, ತಗೊಂಡು ಇಮಿಡಿಯೇಟಾಗಿ ಕರ್ಕೊಂಡೋಗಿ ಹಿಡೀರಿ ಮಾಡಿ, ಏನಿದೆ ನಾನು ಲೀಗಲಿ ನಾನು ಬರ್ತೀವಿ ಅಂದ್ಬಿಟ್ಟು. ದಟ್ ಇಸ್ ಇದು ನಂದಂತಲ್ಲ ಸರ್, ನಾಳೆ ಇದರಿಂದ ಎಲ್ಲ ಇಂಡಸ್ಟ್ರಿಯಲ್ಲಿ ಎಷ್ಟೋ ಸಿನಿಮಾಗಳಿಗೆ ಒಳ್ಳೆದಾಗ್ತವೆ. ಭಯ ಇಲ್ಲದೆ ಇದ್ರೆ ಇವೆಲ್ಲ ನಡೀತಾ ಇರುತ್ತೆ ಸರ್, ಭಯ ಇರಬೇಕು. ಪೈರಸಿ ಇಸ್ ಅ ವೆರಿ ಬಿಗ್ ಥಿಂಗ್ ಸರ್. ಏನಾಗುತ್ತೆ, ಕೆಲವ್ರು ತಡ್ಕೊಬೋದು ಸರ್, ಕೆಲವ್ರು ಸೂಸೈಡ್ ಮಾಡ್ಕೋಬೇಕಾಗುತ್ತೆ ಅವ್ರು ಹಾಕಿರೋ ದುಡ್ಡಿಗೆ. ಪ್ಲೀಸ್ ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ಸ್ ಅ ವೆರಿ ಬಿಗ್ ವಾರ್. ಆ್ಯಂಡ್ ಇದರಿಂದ ಯಾರ್ಯಾರು ಕೈವಾಡ ಇದೆ ಅದು ನಮ್ಗಳಿಗೆ ಗೊತ್ತಿರುತ್ತೆ, ನಾವು ಹ್ಯಾಂಡಲ್ ಮಾಡ್ಕೊತೀವಿ ಬಿಡಿ. ಸರ್ ನಿಮ್ಮ ಸಿನಿಮಾನೇ ಟಾರ್ಗೆಟ್ ಮಾಡಿ ಈ ತರ ಮಾಡ್ತಿರೋದು ಅಥವಾ ನಾರ್ಮಲ್ ಆಗಿ ಸ್ಟಾರ್ಟ್ ಆಗಿದೆ ಇದೊಂದು ಪಡೆ? ಹೆಂಗಂದ್ರಮ್ಮ, ಪ್ರತಿಯೊಂದು ಟೀಮಲ್ಲೂ ಕ್ರಿಕೆಟ್ ಆಡ್ಬೇಕಾದ್ರೆ 11 ಜನ ಅಂತಾನೆ ಆಪೋಸಿಷನ್. ನನ್ನಲ್ಲಿ 22, ನನ್ನ ಟೀಮ್ನಲ್ಲಿ 22 ಜನ ಆಡ್ತಾರೆ. ಅದು ಆ ಒಂದು ಕಾಣಿಸುತ್ತೆ ನಮಗೆ, ಅದು ಪರವಾಗಿಲ್ಲ. ಬಟ್ ಐ ಥಿಂಕ್ ಐ ಹ್ಯಾವ್ ಮೈ ಲೆವೆಲ್ ಇಸ್ ಎನಫ್ ಟು ಪ್ಲೇ ದ 20. ಲಕ್ಕಿ ನಂಬರ್ ಸರ್, ಲಾಜಿಕಲ್ ನಂಬರ್. ಸರ್ ಬಹಳ ಕಾರ್ಯಕ್ರಮಗಳಲ್ಲಿ ನೀವು ಹೇಳಿರ್ತೀರಾ ನಾನು ತಾಳ್ಮೆಯಿಂದ ಇರ್ತೀನಿ, ನನ್ನ ಶಕ್ತಿನೇ ತಾಳ್ಮೆ ಅಂತ. ಸಾಕಷ್ಟು ಜನರನ್ನ ನಾವು ಇಂಟರ್ವ್ಯೂ ಮಾಡಿದಾಗಲೂ ಅವರು ಕೂಡ ಹೇಳಿದ್ದಾರೆ, ಸುದೀಪ್ ಸರಿಂದ ನಾವು ತಾಳ್ಮೆನ ಕಂಡ್ಕೊಂಡ್ವಿ ಅಂತ. ಬಹಳ ವರ್ಷಗಳಾದಮೇಲೆ ಹುಬ್ಳಿಗೆ ಹೋಗ್ತೀರಾ, ಆ ಒಂದು ಕಾರ್ಯಕ್ರಮದಲ್ಲಿ ಸ್ಟಾರ್ಟಿಂಗ್ಗೆ ನೀವು ಹೇಳ್ತೀರಾ, ನಾನು ಕಂಟ್ರೋಲ್ಡ್ ಆಗಿದ್ದೀನಿ, ನಾನು ಈ ಥರ ಮಾತಾಡಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊಂಡಿರ್ತೀನಿ, ಆದರೂ ಮಾತಾಡ್ತಿದ್ದೀನಿ ಅಂತ. ಸೊ ಈ ರೀತಿ ನಿಮ್ಮ ಮನಸ್ಸಿಗೆ ಘಾಸಿ ಆಗುವಂತಹ ವಿಚಾರ ಏನು ನಡೀತು? ಘಾಸಿ ಅಲ್ಲ ರೀ, ಮೆಣಸಿನ್ಕಾಯಿ ತಿಂದ ಖಾರ ಹಾಕಿ ನೀರು ಕುಡಿಯೋದಪ್ಪ. ಅವಾಗಷ್ಟೇ ಬಂತು ವಿಚಾರ, ತಲುಪಿಸ್ಬೇಕಂತ ತಲುಪಿಸಿದೆ. ನಾನು ಈಗಲೂ ನೋಡಿ ನಿಮ್ಮ ಇನ್ನೊಂದು ಹೇಳ್ತೀನಿ ಕೇಳಿ. ಈಗ ಇವ್ರು ಬಂದು ಹೇಳಿದ್ರು ಎಷ್ಟೋ ಚಾನಲ್ಸ್ ಒಳಗೆ ಬರಬೇಕು ಅಂತಂದ್ರೆ ಕೇಳ್ತಾ ಇದ್ದಾರೆ ಹಾಗೆ ಅಂತ. ಹಾಗಿದ್ರೆ ಎಸ್ಕೇಪ್ ಆಗ್ತಾ ಇರಲಿಲ್ಲ ನಾನು, ಓಡೋಗ್ತಾ ಇರಲಿಲ್ಲ ನಾನು. ಯಾವ್ದಾರು ಏನು ಫಸ್ಟಿಗೆ ಒಂದೇ ರಿಕ್ವೆಸ್ಟ್ ಮಾಡಿದ್ದೀನಿ ಎಲ್ಲರೂ, ಫಸ್ಟ್ ಮಾರ್ಕಿಂಗ್ ಮುಗಿಸಿ ಅಂದೆ ನಾನು. ಇಟ್ಸ್ ಅ ರಿಕ್ವೆಸ್ಟ್ ಐ ಹ್ಯಾಡ್, ಬಿಕಾಸ್ ದಟ್ ಇಸ್ ಮೈ ಮೇನ್ ಎಜೆಂಡಾ. ಐ ಆಮ್ ರನ್ನಿಂಗ್ ಅವೇ ಫ್ರಮ್ ಎನಿಥಿಂಗ್. ಐ ಆಮ್ ನಾಟ್. ಐ ಆಮ್ ಆನ್ಸರಿಂಗ್ ಆಲ್ ಯುವರ್ ಕ್ವೆಶ್ಚನ್. ಸರ್ ಇದರಿಂದ ಇವಾಗ ಒಂದು 2-3 ದಿನದಿಂದ ಒಂದು ಕಡೆ ಫ್ಯಾನ್ಸ್ ವಾರು, ಒಂದು ಕಡೆ ಸ್ಟಾರ್ ವಾರ್ ಏನಾದ್ರು ಸ್ಟಾರ್ಟ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ. Are you going to put an end to this or are you going to go on because it helps you? ನಾನೀಗ ಸೇರಿರೋದು ಏನು ಹೇಳಕ್ಕೆ, ನಿಮ್ಗೆಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಾದ್ಮೇಲೆ ಇಫ್ ಯು ಆರ್ ಆಸಿಲೇಟಿಂಗ್ ಏನೋ ಅಂತ ದೇರ್ ಇಸ್ ನಥಿಂಗ್ ನೀವು ನನ್ನಿಂದ ಹೊರಗೆ ಬರೋದು. ನಂದು ಎಂಡ್ ಆಗುತ್ತದೆ ಕರೆಕ್ಟ್. ಸಿನಿಮಾ ಹೇಗೆ ಎಂಡ್ ಆಗುತ್ತಾ ಈ ಟಾಪಿಕ್ ನನಗೆ ಅಲ್ಲಿ ಎಂಡ್ ಆಗುತ್ತೆ. ಇದ್ರ ಮೇಲೆ ನನ್ನ ಕೆದಕಿದ್ರೆ ಆನ್ಸರ್ ಇಲ್ಲ. ರಿಲೀಸ್ ಆಗೋ ತಕ್ಕ ಕಾಯ್ದು ಉತ್ತರ ಕೊಡ್ತೀನಿ. ಸರ್ ಈಗ ತುಂಬಾ ಕೆಟ್ಟ ಕಮೆಂಟ್ ಮಾಡ್ತಾರೆ, ನೀವು ನಮ್ಮ ಭಾಗದ ನಾಯಕ ಅನ್ನೋದಕ್ಕೆ ನಮ್ಮ ಇಡೀ ಚಿತ್ರದುರ್ಗ ಹೆಮ್ಮೆ ಪಡುತ್ತೆ. ಸೊ ಈ ತರ ಕೆಟ್ಟ ಕಮೆಂಟ್ಗಳನ್ನ ಆಸ್ ಎ ಅಭಿಮಾನಿಯಾಗಿ ಅಥವಾ ನಮ್ಮ ಭಾಗದ ನಾಯಕ ಅನ್ನೋದನ್ನ ನೋಡಿದಾಗ ನಮ್ಗೆ ಪರ್ಸ್ನಲಿ ಹರ್ಟ್ ಆಗುತ್ತೆ. ಅದನ್ನ ಎಷ್ಟು ಮಟ್ಟಿಗೆ ತಗೋತೀರಾ, ಎಷ್ಟು ನೋವಾಗುತ್ತೆ? ಅಮ್ಮ, ಅಕ್ಕ, ತಂದೆ, ತಾಯಿ, ಮಕ್ಕಳು ಎಲ್ಲರೂ ಎಳಿತಾರೆ, ಅದು ಎಷ್ಟು ನೋವು ಕೊಡುತ್ತೆ ಸರ್? ಬರೀ ಫ್ಯಾನ್ಸ್ನ ಅಷ್ಟೇ ಅಲ್ಲ, ನಿಮ್ಮ ಮನೆಯವ್ರನ್ನೂ ಕೂಡ ಹೇಳಿದಾಗ ಎಷ್ಟು ನೋವು ಪಡ್ತೀರಾ ಅಂತ, ಅಥವಾ ಅದನ್ನ ಬಿಟ್ಟಾಗ್ತೀರಾ, ತಲೆ ಕೆಡಿಸ್ಕೊಳಲ್ವಾ ಅಂತ? ಫಸ್ಟ್ ಆಫ್ ಆಲ್ ನಾನು ನೋಡೋದೇ, ನಾನು ಕುತ್ಕೊಂಡು ಸತ್ಯ ಮಾತಾಡ್ತಾ ಇದ್ದೀನಿ ಈ ಚೇರ್ ಮೇಲೆ ಕುತ್ಕೊಂಡು. ನೀವು ಏನು ಹೇಳಿದ್ರು ನನಗೆ ಇಷ್ಟು ಬೆಳಗ್ಗೆ ನ್ಯೂಸಿಗೆ ಒಂದು ಇಂಟರ್ವ್ಯೂ ಕ್ಲಿಕ್ ಮಾಡೋಕ್ಕಂತ ಯಾವುದು ನಡೆದಿದೆ ಅಂತಾನೆ ದೇವ್ರ ಸತ್ತಾಗಲೂ ಗೊತ್ತಿಲ್ಲ. ಯಾಕಂದ್ರೆ ನಾನು ನೋಡೇ ಇಲ್ಲ. ಎಲ್ಲಿದ್ದೆ? ಹುಬ್ಳಿ ಮುಂದೆ ಪ್ರೋಗ್ರಾಮ್ ಅಷ್ಟರಲ್ಲಿ ಅದು ಮುಗಿದಾಗ ಎಷ್ಟು ರೂಮಿಗೆ ಹೋಗ್ತೀನಿ. ರೂಮಿಗೆ ಹೋದ್ರೆ ಒಂದು ದೊಡ್ಡದು ನಾನೊಂದು ಪಡೆ ಇದೆ, ಒಳ್ಳೆ ದೊಡ್ಡ ಪಡೆ, ಒಂದು ಪೊಲೀಸ್ ಅಧಿಕಾರಿಗಳ ಪಡೆ, ರಾಜಕಾರಣಿಗಳ ಪಡೆ, ಸ್ನೇಹಿತರ ಪಡೆ, ಎಲ್ಲರೂ ಬಂದು ನನಗೆ 5 ಗಂಟೆ ಒಳಗೆ ಮಲಗಿಬಿಟ್ಟಿಲ್ಲ. 5 ಗಂಟೆ ಮಲಗಕ್ಕೆ ಬಿಟ್ಟಿಲ್ಲ ಅಂದರೆ ನಾನೊಂದು ಪಣ ತೊಗೊಂಡಿದ್ದೆ. ನಿಮಗೆ ಬೆಳಗ್ಗೆ ಮಲಗಕ್ಕೆ ಬಿಡಲ್ಲ. ಬೆಳಗ್ಗೆ 6:15 ಎಲ್ಲರೂ ಬಾಗಿಲು ತಟ್ಟಿ ಎಬ್ಸಿ 7 ಕಾಲಿಗೆ ಏರ್ಪೋರ್ಟ್ ಇರೋದು ನನ್ನ ಫ್ಲೈಟ್ ನಿಂತಿತ್ತು. ಫ್ಲೈಟ್ ಹತ್ಕೊಂಡು ಇಲ್ಲಿ ಬಂದು ಸ್ಟ್ರೈಟ್ ಅವೇ ರೆಸ್ಪಾನ್ಸಿಬಿಲಿಟಿ ತಮ್ಮ ಮಲಗಿಲ್ಲ. ಅವತ್ತು ನನ್ನೊಟ್ಟಿಗೆ ಬಂದವ್ರು ಎಲ್ಲರೂ 3/4 ದಿನ ಮಲಗಿದ್ರು. ನಾನು ಸ್ಟ್ರೈಟ್ ಅವೇ ಡಬ್ಬಿಂಗ್ ಥಿಯೇಟ್ರಿಗೆ ಹೋಗಿದ್ದೆ. 5 ಗಂಟೆ ಸಾಯಂಕಾಲವರೆಗೆ ಮಾಡಿದ್ದೀನಿ. 5 ಗಂಟೆಯಿಂದ 7 ಗಂಟೆವರೆಗೆ ಒಂದು ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ಮತ್ತೆ ಒಳಗೆ ಹೋಗ್ತೀನಿ. 3 ಗಂಟೆ ರಾತ್ರಿವರೆಗೆ ಡಬ್ಬಿಂಗ್ ಮಾಡ್ತೀನಿ ತಮಿಳು. 3 ಗಂಟೆ ರಾತ್ರಿ ಕೆಳಗಡೆ ಬಂದು ಸ್ನಾನ ಮಾಡಿ ಮಲ್ಕೋತೀನಿ. 4 ಕಾಲಾಗುತ್ತೆ. 7 ಗಂಟೆಗೆ ಇವತ್ತು ಬೆಳಗ್ಗೆ ಎದ್ದು ಮತ್ತೆ ಡಬ್ಬಿಂಗ್ ಸ್ಟಾರ್ಟ್ ಮಾಡಿ ಮುಗಿಸಿ ಓಡ್ ಬಂದು 4 ಇಂಟರ್ವ್ಯೂ ಮುಗಿಸಿ ಮತ್ತೆ ಬಂದು ಮುಂದೆ ಕೂತಿದ್ದೀನಿ. ದಿಸ್ ಇಸ್ ಮೈ ಸ್ಕೆಡ್ಯೂಲ್. ಈ ಮಧ್ಯದಲ್ಲಿ ಬೆಳಗ್ಗೆ ಕೂತಾಗ ನನಗೆ ಒಂದು ಏನೋ ಗೊತ್ತಾಗ್ತಿತ್ತು. ಏನು ನಾನು ವಿಡಿಯೋನ ನೋಡೋಕೆ ಹೋಗಿಲ್ಲ, ಹೇಳಿದೆ. ಅಲ್ಲಿವರೆಗೂ ನನಗೆ ವಿಚಾರನೇ ಗೊತ್ತಿಲ್ಲ. ಸೆಕೆಂಡ್, ನೀವೊಂದು ಮಾತು ಹೇಳಿದೆ, ಥಿಯೇಟ್ರಲ್ಲಿ ಕೂತ್ಕೊಂಡಾಗ 1,000 ಟಿಕೆಟ್ ಇದೆ ಅಂತ ಅಂದ್ಕೊಂಡ್ರೆ ಥಿಯೇಟ್ರಲ್ಲಿ 1,000 ಜನ ಒಳ್ಳೇದೇ ಹೇಳ್ತಾರ ಸಿನಿಮಾ ಬಗ್ಗೆ?
ನನಗೆ ಫೈನಲಿ ರಿಸಲ್ಟ್ ಬೇಕಷ್ಟೇ. ನೀವು ಕಮೆಂಟ್ಸ್ ಹೇಳ್ತೀರಿ, ನಾನು ಟ್ವೀಟ್ ಮಾಡೋಣ, ನಾನು ಕಮೆಂಟ್ಸ್ ಯಾಕೆ ನೋಡಿ? ಕಮೆಂಟ್ಸ್ ನೀವು ನೋಡ್ತಾರ, ನಾನು ನೋಡ್ತಾರ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಇವಾಗ ನನ್ನ ಉದ್ದೇಶ ಏನು ಒಂದು ಟ್ವೀಟ್ ಮಾಡೋದು ಅಷ್ಟೇ ನನಗೆ ಬೇಕಾಗಿರೋದು. ಅದ್ರ ಕೆಳಗಡೆ 1000 ಮಾತಾಡ್ತಾ ಇರ್ತಾರೆ. ಐ ಡೋಂಟ್ ವಾಂಟ್ ಟು ನೋ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ಬಿಕಾಸ್ ಅದು ನನ್ನ ಜೀವನ ಅಂತೂ ಚೇಂಜ್ ಮಾಡಲ್ಲ. ಇಟ್ ಡಸಂಟ್ ಚೇಂಜ್. ಓದ್ತಾ ಇರೋರು ನಾನು ನಿಮ್ಗಳಿಗೆ ಹೇಳಬೇಕು, ಇಫ್ ಯು ವಾಂಟ್ ಟು ಮೇಕ್ ಅ ಡಿಫ್ರೆನ್ಸ್ ಇನ್ ದ ಸೊಸೈಟಿ, ಸ್ಟಾಪ್ ರೀಡಿಂಗ್ ಇಟ್. ಇನ್ನೊಂದು ಹೇಳ್ತಾ ಇದ್ದೀನಿ, ಖಾರ ಚೆನ್ನಾಗಿಲ್ಲ ನಮ್ಕೊಳ್ಳಿ, ಖಾರ ಆಗಲ್ಲ, ಅಸಿಡಿಟಿ ಆಗುತ್ತೆ, ಖಾರದಿಂದ ಹೊಟ್ಟೆ ಉರಿಯುತ್ತೆ ಅಂತ ಏನು ಮಾಡ್ತೀರ? ಖಾರ ತಿನ್ನೋದು ನಿಲ್ಸಲ್ವ? ಹೌದಲ್ಲ? ಶುಗರ್ ಇದೆ, ಶುಗರ್ ತಿಂದರೆ ಹೊಡಿತೀರಾ, ತಿಂತೀರಾ? ಸೊ ಇಫ್ ಯು ನೋ ಯುವರ್ ವೀಕ್ನೆಸ್, ವೈ ಡೋಂಟ್ ಯು ರೆಕ್ಟಿಫೈ? ನನ್ನ ವೀಕ್ನೆಸ್ ನಾನು ರಿಯಾಕ್ಟ್ ಮಾಡ್ತೀನಿ, ನನ್ನ ವೀಕ್ನೆಸ್ ಅದು ಓದಿದ್ರೆ ನನಗೆ ಹರ್ಟ್ ಆಗುತ್ತೆ, ದೂರ ಇರಿ. ಇಫ್ ಅ ಪರ್ಸನ್ ಈಸ್ ಗೆಟಿಂಗ್ ಟು ಟಾಕ್ಸಿಕ್ ಫಾರ್ ಯು, ಇಫ್ ಅ ಪರ್ಸನ್ ಈಸ್ ಗೆಟಿಂಗ್ ಟು, ಇವಾಗ ಎಷ್ಟೋ ನಮ್ಮ ಜೀವನದಲ್ಲಿ ಕೆಲವರು ಇರ್ತಾರೆ, ಅವರಿಂದ ನಮಗೆ ಸ್ಟ್ರೆಸ್ಸೇ ಜಾಸ್ತಿ ಆಗ್ತಾರೆ, ದೂರ ಇರಿ. ಯಾವುದೋ ಒಂದು ಸ್ನೇಹಿತ, ಅವ್ನು ಏನೂ ಇಲ್ಲದೆ ಇರ್ಬೋದು, ಅವ್ನು ಬಂದಾಗ ನಿಮ್ಮ ಮುಖದ ಮೇಲೆ ನಗುತ್ತಾ ಇರ್ತಾನೆ, ಹತ್ರ ಇದೆ. ಮೇಕ್ ಯರ್ ಚಾಯ್ಸಸ್ ಇನ್ ಲೈಫ್, ನೋ? ಇಸ್ಂಟ್ ಇಟ್ ಸೋ ಸಿಂಪಲ್? ನಾನು ಕಮೆಂಟ್ಸ್ ಓದಲ್ಲ. ಸರಿ, ಕಷ್ಟ ಅಂತ ಬಂದಾಗ ಕೆಲವರು ಕಣ್ಣೀರು ಒರೆಸ್ತೀರಾ, ಅವರೇ ನಿಮ್ಮ ವಿರುದ್ಧ ತಿರುಗಿ ಬಿದ್ದು ಕೆಂಡ ಕಾರ್ತಾರೆ. ಅಂಥ ವರ್ಗದ ಕೆಲ ಸ್ನೇಹಿತರಿಗೆ ಅಥವಾ ದುಶ್ಮನ್ಗಳಿಗೆ ಏನು ಹೇಳ್ತಾರೆ ಸುದೀಪ್ ಸರ್? ಲೈಕ್ ಈಗ ನಮ್ಮ ಸಹಾಯ ತಗೊಂಡಿರ್ತಾರೆ ಸರ್, ನಾವು ಸಹಾಯ ಮಾಡಿರ್ತೀವಿ, ಯಾರಿಗಾದ್ರೂ ಆಗಿರ್ಬೋದು, ನಾವು ಹೆಲ್ಪ್ ಮಾಡಿರ್ತೀವಿ ಸರ್. ಈಗ ನಾನು ಅಭಿಷೇಕ್ ಸರ್, ನಾನು ನೇಮ್ ತಗೋತೀನಿ, ಇಲ್ಲ ಅಂತ ಹೇಳಲ್ಲ. ಒನ್ ಟೈಮಲ್ಲಿ ದರ್ಶನ್ ಸರ್ ಮತ್ತೆ ವಿಜಯಲಕ್ಷ್ಮಿ ಮೇಡಮ್ ಮಧ್ಯೆ ಮನಸ್ತಾಪಗಳು ಬಂದಾಗ ವಿಜಯಲಕ್ಷ್ಮಿ ಮೇಡಮ್